ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು ಮಾಡ್ತೀನಿ. ಆಮೇಲೆ ನಾನು ಎಲ್ಲ ಅವರ ನಮ್ಮ ಅಪೀಲ್ ಮಾಡ್ತೀನಿ. ಎಲ್ಲ ಯಾರು ಬಿಹಾರ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಓಟ್ ಇದೆ ಅವ್ರಿಗೆಲ್ಲ ಬೆಂಗಳೂರು ನಗರದಲ್ಲಿ ರಾಜ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಯಾರು ಬಿಹಾರ್ ಅವರ ಓಟ್ ಇದೆಯೋ ಆ ಓಟ್ ಅಲ್ಲೇ ಉಳಿಸ್ಕೊಂಡಿದ್ರೆ, ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರೆ ಅಂಥವ್ರಿಗೆಲ್ಲ ಒಂದು 3-4 ದಿನ ರಜಾ ಕೊಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ತಮ್ಮ ಮುಖಾಂತರ ಮನವಿ ಮಾಡ್ಕೊಡ್ತೇನೆ. ಐ ಅಪೀಲ್ ಟು ಆಲ್ ದಿ organizations, including CREDAI and all the contractors and all the institutions, for those who are working here and having their vote in Bihar, they should be given at least 4-5 days leave for them, because they should go and franchise their vote, because Mahagathbandhan should come to power. Tejasvi Yadav should become the chief minister. For the progress of Bihar, the only alternative is Mahagathbandhan. So I request all of them, I appeal to all of them, ಎಲ್ಲ ಉದ್ಯಮಿಗಳಿಗೆ ಯಾರ್ಯಾರು ಬಿಹಾರದವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ ಅವ್ರನ್ನೆಲ್ಲ ವಾಪಸ್ಗೆ ಕಳಿಸ್ಬೇಕು. ಯಾರು ವ್ಯಾಪಾರ ಮಾಡ್ತಾ ಇದ್ದೀರಿ ಅವರೆಲ್ಲ ಹೋಗಿ ವೋಟ್ ಹಾಕ್ಲಿಕ್ಕೆ ನೀವು ರಜಾ ಕೊಡಬೇಕು ಅಂತೇಳಿ ನಾನು ಎಲ್ಲರಿಗೂ ಧಮಕಿ ಆಗ್ತಾ ಇದ್ದಾರೆ. ಮೂರ್ತಿಗೆ ಧಮಕಿ ಹಾಕಿ ಪಾಪ ನಮ್ಮ ಹುಡುಗನೇ ತೇಜಸ್ವಿ ಸೂರ್ಯ ಏನು ಅವ್ನಿಗೆ ಸ್ವಲ್ಪ ಅವ್ನಿಗಿನ್ನ ಈಗ ನಾನು ಹೇಳ್ಸಂದ್ರೆ ನಿಂತಿದ್ದೆ, ನೀನೇ ನನಗೆ ಹೇಳ್ಕೊಡ್ತಾ ಇದ್ದೀಯ ಹೇಳೋದು. ಅವ್ನು ದೊಡ್ಡ ಲೀಡ್ರು, ಭಾಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟು ಅಲ್ಲೋಗಿ ಅಮೆರಿಕಾಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ, ಪಾಪ ಪರ್ಮಿಷನ್ ಇಲ್ಲದೆ, ಪಾಪ ಇವರು ವೈಟ್ ಹೌಸ್ ಟ್ರಂಪು ಮೀಟ್ ಮಾಡಕ್ಕೆ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರಿಗೆ ಬೇರೆ ಅರ್ಜಿ ಹಾಕ್ತೀನಿ. ಮದುವೆ ಮುಂಚಿತವಾಗಿ ಲೆಟ್ರ್ ಇದೆ, ಬೇಕಾದ್ರೆ ನಿಮಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ. ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಎಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ. ಎಲ್ಲ BJP ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡಲಿ, ಯಾರು ಬೇಡ ಅಂತಾರೆ. ಆಟೋಲ್ಲಿ ಓಡಾಡಲಿ. ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ತೇಜಸ್ವಿ ಸೂರ್ಯ ಅವ್ರು ಹೇಳ್ತಾ ಇದ್ದಾರೆ, ಕಾರ್ ಇರೋರು ಬರೀ 100% ಅಷ್ಟೇ, ಉಳಿದವರೆಲ್ಲ ಫಸ್ಟ್ ಬೇರೆಯವ್ರು ಬೇಡ. ನಿನ್ಗೆ ಯಾಕೆ ಹೊಸ ಕಾರ್ ಬೇಕಾಗಿತ್ತು ಮದುವೆ ಮಾಡ್ಕೊಳಕ್ಕೆ ಮುಂಚಿತವಾಗಿ? ಸೋಷಿಯಲ್ ಅಪ್ಲಿಕೇಶನ್ ಅಲ್ಲ ಏನು ಸ್ಟೇಟಸ್? ಓಡಾಡೋ, ಟ್ರೈನಲ್ಲೇ ಓಡಾಡೋ, ಮೆಟ್ರೋ ಓಡಾಡೋ. ಯಾರು ಬೇಡ ಅಂತ ಹೇಳಿದ್ರು ನಿನ್ಗೆ? ಸತೀಶ್ ಜಾರಕಿಹೊಳಿ ನಾನು ಅಶೋಕ್ ಹೇಳ್ತಾ ಇದ್ದೀನಿ, ನಿನ್ನ ನೇತೃತ್ವದಲ್ಲೇ, ನಿನ್ನ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡ್ತೀನಿ. ಯು ಪ್ಲೀಸ್ ಗಿವ್ ಎ ಸಜೆಷನ್. ಯಾರು ಬೇಕು ಮೆಂಬರು? ನೀವೇ ಯಾವ ಟೆಕ್ನಿಕಲ್ ಪೀಪಲ್ಲು ಹೇಳ್ತೀರಾ ಹೇಳಿ, ಆ ಟೆಕ್ನಿಕಲ್ ಪೀಪಲ್ಲೇ ಹಾಕೋಣ. ಯು ಗಿವ್ ಎ ಸೊಲ್ಯೂಷನ್. ಐ ವಾಂಟ್ ಸೊಲ್ಯೂಷನ್. ಡೆಲ್ಲಿಗೆ ಹೋಗಿದ್ದಾರೆ ಸರ್. ಆರುಷಕ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಬಿಜೆಪಿ ನಾಯಕರಿಗೆ ಧಮಕಿ ಆಗ್ತಾ ಇದ್ದಾರೆ. ರಾಮಮೂರ್ತಿಗಾಯ್ತು, ತೇಜಸ್ವಿ ಸೂರ್ಯಗಾಯ್ತು, ಎಲ್ಲರಿಗೂ ಧಮಕಿ ಆಗ್ತಾ ಇದ್ದಾರೆ. ಇದಂತ ಮೂರ್ತಿಗೆ ಧಮಕಿ ಹಾಕಿ ಪಾಪ ನಮ್ಮ ಹುಡುಗನೇ. ತೇಜಸ್ವಿ ಸೂರ್ಯ ಏನು ಅವ್ನಿಗೆ ಸ್ವಲ್ಪ ಅವ್ನಿಗಿನ್ನ ಈಗ ನಾನು ಹೇಳ್ಸಂದ್ರೆ ನಿಂತಿದ್ದೆ, ನೀನೇ ನನಗೆ ಹೇಳ್ಕೊಡ್ತಾ ಇದ್ದೀಯ ಹೇಳೋದು. ಅವ್ನು ದೊಡ್ಡ ಲೀಡ್ರು, ಭಾಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟು ಅಲ್ಲೋಗಿ ಅಮೆರಿಕಾಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ, ಪಾಪ ಪರ್ಮಿಷನ್ ಇಲ್ಲದೆ, ಪಾಪ ಇವರು ವೈಟ್ ಹೌಸ್ ಟ್ರಂಪು ಮೀಟ್ ಮಾಡಕ್ಕೆ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರಿಗೆ ಬೇರೆ ಅರ್ಜಿ ಹಾಕ್ತೀನಿ. ಮದುವೆ ಮುಂಚಿತವಾಗಿ ಲೆಟ್ರ್ ಇದೆ, ಬೇಕಾದ್ರೆ ನಿಮಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ. ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಎಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ. ಎಲ್ಲ BJP ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ
ಓಡಾಡಲಿ, ಯಾರು ಬೇಡ ಅಂತಾರೆ? ಆಟೋಲ್ ಓಡಾಡಲಿ, ಎಲ್ಲ ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ತೇಜಸ್ವಿ ಸೂರ್ಯ ಅವ್ರು ಹೇಳ್ತಿದ್ದಾರೆ ಕೊಟ್ಟಿದ್ದೇವೆ. ಮುಂದುವರೆದು ಈ ಬಾರಿ ಮಳೆಯಲ್ಲಿ ಮೂಲಭೂತ ಸೌಕರ್ಯಗಳು ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಅವುಗಳು ಮೂಲಭೂತ ಸೌಕರ್ಯಗಳಿಗೆ ಧಕ್ಕೆ ಆಗಿವೆ, ಅವು ಹಾಳಾಗಿದ್ದಾವೆ. ಅಂದರೆ ರಸ್ತೆ, ಮೋರಿ, ಬ್ರಿಡ್ಜ್ಗಳು, ಸೇತುವೆ ಹಾಗೂ ಅಂಗನವಾಡಿ ಕಟ್ಟಡ, ಶಾಲಾ ಕಟ್ಟಡಗಳು, ಈ ರೀತಿಯಾಗಿ ಅನೇಕ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳು ಮಳೆಯಿಂದ ಹಾನಿಯಾಗಿದ್ದಾವೆ. ಅವುಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಮನವಿ ಪತ್ರ ಅಂದರೆ ಮೆಮೊರಾಂಡಮ್ ಅನ್ನ ತಯಾರು ಮಾಡಿ ಅದನ್ನ ಸಂಪುಟದ ಅನುಮೋದನೆಯನ್ನು ಕೂಡ ಪಡೆದುಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಪರಿಹಾರವನ್ನ ಕೋರಿ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಇದು ನಾವು ಮನವಿ ಸಲ್ಲಿಸ್ತಾ ಇರೋದು ಮೂಲಭೂತ ಸೌಕರ್ಯಗಳು ಏನಾಗಿದೆ, ಹಾಳಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರ, ಅವುಗಳನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಪರಿಹಾರವನ್ನ ನಾವು ಕೋರ್ತಾ ಇದ್ದೇವೆ. ಒಟ್ಟು ಮೂಲಭೂತ ಸೌಕರ್ಯ ಹಾನಿ 3,450 ಕೋಟಿ ಅಂತ ನಾವು ಅಂದಾಜು ಮಾಡಿದ್ದೇವೆ. ಆದರೆ ಪರಿಹಾರ ನಾವು ನಾರ್ಮ್ಸ್ ಪ್ರಕಾರ, ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ 1,545 ಕೋಟಿ ಪರಿಹಾರವನ್ನ ಕೇಳಿ ಮನವಿಯನ್ನ ತಯಾರು ಮಾಡಿದ್ದೇವೆ. ಕ್ಯಾಬಿನೆಟ್ ಕೂಡ ಇದಕ್ಕೆ ಅನುಮೋದನೆಯನ್ನ ಕೊಟ್ಟಿದೆ. ಬರುವ ದಿನಗಳಲ್ಲಿ ಈ ಒಂದು ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಆದಷ್ಟು ರೈತರಿಗೆ ಕೊಡ್ತಕ್ಕಂಥ ಪರಿಹಾರವನ್ನ ನಾವೇ ಕೊಟ್ಟಿದ್ದೇವೆ. ನಾವು ಕೇಂದ್ರ ಸರ್ಕಾರದ ಮೇಲೆ ಅವಲಂಬಿತರಾಗಿಲ್ಲ. ಹತ್ರ 2,800 ಕೋಟಿ ರೈತರಿಗೆ ಪರಿಹಾರವನ್ನ ಕೊಡ್ತಾ ಇದ್ದೇವೆ. ಆದರೆ ಮೂಲಭೂತ ಸೌಕರ್ಯ ಏನು ಹಾಳಾಗಿದೆ ಮನೆಯಿಂದ, ಇದರ ಮಳೆಯಿಂದ, ಇದರ ಮರು ನಿರ್ಮಾಣಕ್ಕೆ ಹಣ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ. NDRF ನಾರ್ಮ್ಸ್ ಪ್ರಕಾರವಾಗಿ ಇದಕ್ಕೆ ಪರಿಹಾರ ಕೊಡಬೇಕಾಗುತ್ತೆ. ಇದು ನಾವೇನು ಸುಮ್ಮನೆ ಕೇಳ್ತಾ ಇರೋದಲ್ಲ. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟತಕ್ಕಂಥ ರಾಜ್ಯ ಕರ್ನಾಟಕ. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಹೆಚ್ಚು ತೆರಿಗೆ ಹೋದ್ರೂ ಕೂಡ ಜನಸಂಖ್ಯೆಗೆ ತುಲನೆ ಮಾಡಿದಾಗ ತಲೆ ಆದಾಯ ನೋಡಿದ್ರೆ ನಾವು ಹೆಚ್ಚು ತೆರಿಗೆಯನ್ನ ಕಟ್ತೇವೆ. ತಲೆ ಆದಾಯ ನೋಡಿದ್ರೆ, ಪರ್ ಕ್ಯಾಪಿಟ ಟ್ಯಾಕ್ಸಸ್ ನೋಡಿದಾಗ ನಾವು ಒಟ್ಟಾರೆ ನೋಡಿದಾಗ ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆ ನಾವು ಸಂದಾಯ ಮಾಡ್ತೇವೆ. ತಲೆ ಆದಾಯದಲ್ಲಿ ಮೊದಲನೇ ಹೆಚ್ಚು ಆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ಟುವುದರಲ್ಲಿ ನಾವು ಮೊದಲಿಗರಿದ್ದೇವೆ. ಹೀಗಿರುವಾಗ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.